ಪಾಕಿಸ್ತಾನ ಅಂತೂ ಯುದ್ಧ ಆಗದ್ ಬೇಡ, ಭಾರತ ನಮ್ಮ ಮೇಲೆ ಮರಳಿ ಯುದ್ಧ ಸಾರೋದ್ ಬೇಡ ಅನ್ನುವಂತಹ ಭಿಕ್ಷೆ ಬೇಡ್ತಾ ಇದೆ. ಅಲ್ಲಿನ ಜನ ಸಿಂಧ್ ಪ್ರಾಂತ್ಯದಲ್ಲಿ ದಂಗೆ ಏಳ್ತಿದ್ದಾರೆ. ಇದೆಲ್ಲದರ ಮಧ್ಯೆ ದೊಡ್ಡ ಅಮೆರಿಕ ಮೊರೆ ಹೋಗಿದೆ. ಪಾಕಿಸ್ತಾನ ಭಾರತದವರು ದಾಳಿ ಮಾಡಬಹುದು, ಆ ದಾಳಿಯಿಂದ ದಯವಿಟ್ಟು ನಮ್ಮನ್ನ ರಕ್ಷಿಸಿ ಅಂತ, ಭಾರತದ ದಾಳಿಯಿಂದ ನಮ್ಮನ್ನ ಬಚಾವ್ ಮಾಡಿ ಅಂತ ಪಾಕಿಸ್ತಾನದವರು ಮನವಿ ಮಾಡಿಕೊಂಡಿದ್ದಾರೆ. ಪಾಕ್ ಮೇಲೆ ಕೋಪಗೊಂಡಿರುವ ಭಾರತವನ್ನ ಶಾಂತಗೊಳಿಸಿ ಅಂತ ಯುಎಸ್ ವಿದೇಶಾಂಗ ಕಾರ್ಯದರ್ಶಿಗೆ ಶೆಹಬಾಜ್ ಶರೀಫ್ ಮನವಿ ಮಾಡಿಕೊಂಡಿದ್ದಾರೆ. ಟೆನ್ಷನ್ ವಾತಾವರಣ ತಗ್ಗಿಸೋದಕ್ಕೆ ಭಾರತದೊಂದಿಗೆ ಮಾತನಾಡಿ ಭಾರತದೊಂದಿಗೆ ನೇರ ಸಂಪರ್ಕ ಮರುಸ್ಥಾಪಿಸಿಕೊಳ್ಳಿ ಅಂತ ಯುಎಸ್ನವರು ಅಡ್ವೈಸ್ ಕೊಟ್ಟಿದ್ದಾರೆ ಅಷ್ಟೇ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಭದ್ರತೆ ಕಾಪಾಡಿಕೊಳ್ಳೋದಕ್ಕೆ ಸಲಹೆಯನ್ನ ನೀಡಲಾಗಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ಕರೆ ಮಾಡಿ ಮಾತಾಡಿದ್ದಾರೆ. ಸೊ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆ ಸರಿಯಲ್ಲ, ಉಗ್ರವಾದವನ್ನ ದಮನಿಸಬೇಕು, ಇದೆಲ್ಲದಕ್ಕೂ ನೀವು ಪೋಷಿಸ್ತಾ ಇದ್ದೀರಿ ಅನ್ನೋ ಕಾನ್ವರ್ಸೇಷನ್ ಅಂತೂ ಅಫ್ಕೋರ್ಸ್ ಆಗೇ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಭಾರತದವರು ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಯುದ್ಧ ಟ್ಯಾಂಕರ್ ತರಿಸ್ತಾ ಇದ್ದಾರೆ, ಯುದ್ಧದ ಸನ್ನಿವೇಶ ಗಡಿಯಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ, ಸಿಂಧೂ ನದಿ ನೀರನ್ನ ಬಂದ್ ಮಾಡಿದ್ದಾರೆ. ಇದೆಲ್ಲ ಪಾಕಿಸ್ತಾನಕ್ಕೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಈ ರೀತಿಯಾಗಿ ಮಾತನಾಡಬೇಡಿ, ದಯವಿಟ್ಟು ಈ ರೀತಿಯಾಗಿ ಮಾಡಬೇಡ ಅಂತ ಹೇಳಿ ಭಾರತಕ್ಕೆ ಮನವಿ ಮಾಡ್ಕೊಳ್ಳಿ. ಅದರ ಜೊತೆಗೆ ಭಾರತ ಪಾಕಿಸ್ತಾನದ ಜೊತೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೋಡಿದ್ರೆ ಎಲ್ಲಾ ಸಂಪರ್ಕವನ್ನ ಕಟ್ ಮಾಡಿದೆ. ಆ ಸಂಪರ್ಕ ಮರುಸ್ಥಾಪಿಸಿಕೊಳ್ಳಿ ಅನ್ನುವಂತಹ ಅಡ್ವೈಸ್ ಅನ್ನ ಅಮೆರಿಕದ ಕಾರ್ಯದರ್ಶಿ ಪಾಕಿಸ್ತಾನಕ್ಕೆ ಕೊಟ್ಟು ಹೋಗಿದ್ದಾರೆ. ಆದ್ರೆ ಯುದ್ಧದ ವಾತಾವರಣ ನಿರ್ಮಾಣವಾಗ್ತಾ ಇದ್ದಂತೆ ಒಂದೊಂದು ಕಡೆ ಧಿಮಾಕಿನ ಸ್ಟೇಟ್ಮೆಂಟ್ಸ್, ಒಂದಿಷ್ಟು ನಾಯಕರ ಧಿಮಾಕಿನ ಸ್ಟೇಟ್ಮೆಂಟ್ಸ್ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಪಾಕ್ನ ಪ್ರಧಾನಿ ಅಮೆರಿಕ ಕಾರ್ಯದರ್ಶಿ ಹತ್ರ ಮಾತನಾಡಿರೋದನ್ನ ನೋಡಿದ್ರೆ ಅನ್ಸುತ್ತೆ ಎಷ್ಟು ಹೆದರಿದ್ದಾರೆ ಅವರು ಯುದ್ಧಕ್ಕೆ, ಭಾರತದ ಭಯ ಅವರಿಗೆ ಎಷ್ಟಿದೆ ಅಂತ ಹೇಳಿ. ಆದ್ರೆ ಭಾರತ ಪಹಲ್ಗಾಮ್ ಪ್ರತೀಕಾರವನ್ನ ಹೇಗೆ ತೀರಿಸಿಕೊಳ್ಳುತ್ತೆ, ಏನಾಗುತ್ತೆ ಅನ್ನುವಂತ ಕುತೂಹಲ ಈಗಲೂ ಕೂಡ ಭಾರತೀಯರಲ್ಲಿ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.